ಸತ್ಯ ಹೇಳುವವರು ಸಂಶೋಧನೆಗಿಳಿದಾಗ ಮಾತ್ರ ಸಂಶೋಧನಾ ಕ್ಷೇತ್ರಕ್ಕೆ ನ್ಯಾಯ ಸಿಗುತ್ತದೆ. ಡಾಕ್ಟರ್ ಜಾಜಿ ದೇವೇಂದ್ರಪ್ಪ. ಸತ್ಯ ಹೇಳುವವರು ಸಂಶೋಧನೆಗಿಳಿದಾಗ ಮಾತ್ರ ಸಂಶೋಧನಾ ಕ್ಷೇತ್ರಕ್ಕೆ ನ್ಯಾಯ ದೊರೆಯುತ್ತದೆ ಎಂದು ಸಿಂಧನೂರಿನ ಸರ್ಕಾರಿ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಹೇಳಿದರು. ಅವರು ಪಟ್ಟಣದ ದೇವನಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಐಕ್ಯುಎಸಿ ಹಾಗೂ ಸಂಶೋಧನಾ ಮತ್ತು ಅಭಿವೃದ್ಧಿ ಘಟಕಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಒಂದು ದಿನದ ಬಹುಶಿಸ್ತೀಯ ಸಂಶೋಧನಾ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕನ್ನಡ ಮತ್ತು ಇತಿಹಾಸ ವಿಭಾಗದಲ್ಲಿ ಆಧಾರರಹಿತ ಮತ್ತು ಜಾತಿಗೆ ಸಂಬಂಧಿಸಿದ ಸಂಶೋಧನೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ಕಾಣುತ್ತಿದ್ದೇವೆ. ನಮ್ಮ ಅಂತರಾಳದ ನೋವನ್ನು ಸಂಶೋಧನೆಯಲ್ಲಿ ಕಾಣಿಸಬೇಕು. ಸಂಶೋಧನೆಯಲ್ಲಿ ಜಾತಿ, ಧರ್ಮ ಮತ್ತು ಪ್ರದೇಶ ಎಂಬ ಭೇದವಿಟ್ಟುಕೊಳ್ಳದೆ ಸಂಶೋಧನೆ ಮಾಡಬೇಕು. ಪ್ರಚಲಿತ ಇತಿಹಾಸ ಪುಸ್ತಕಗಳಲ್ಲಿ ಗೋಪುರ, ಅರಮನೆ ಕಟ್ಟಿಸಿದ ರಾಜರ ಹೆಸರುಗಳು ಇರುತ್ತವೆ, ಆದರೆ ಕಟ್ಟಿರುವವರ ಹೆಸರುಗಳಿರುವುದಿಲ್ಲ. ಇದು ಹೇಗೆ ಸಂಶೋಧನೆಯಾಗುತ್ತದೆ ಎಂದು ಹೇಳಿದರಲ್ಲದೆ ಅದನ್ನು ಸಹಿತ ಸಂಶೋಧನೆಯಲ್ಲಿ ಬರೆಯಬೇಕು. ಅಂದಾಗ ಮಾತ್ರ ಸಂಶೋಧನೆಗೆ ಒಂದು ಅರ್ಥ ಬರುತ್ತದೆ ಎಂದರು. ಒಟ್ಟಾರೆಯಾಗಿ ಹೇಳುವುದಾದರೆ ಸಂಶೋಧನೆ ಎಂದರೆ ಅಲ್ಪ ವಿರಾಮದಿಂದ ಅರ್ಧ ವಿರಾಮದವರೆಗೆ, ಅರ್ಧ ವಿರಾಮದಿಂದ ಪೂರ್ಣ ವಿರಾಮದವರೆಗೆ ಸಾಗುತ್ತದೆ. ಅಂದರೆ ಸಂಶೋಧನೆ ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ ಎಂಬ ಡಾಕ್ಟರ್ ಎಂ ಕಲಬುರ್ಗಿಯವರ ಮಾತನ್ನು ಅವರು ಪುನರುಚ್ಚರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಹಂತಗೌಡ ಪಾಟೀಲ್, ಸಂಶೋಧನೆ ಎಂದರೆ ಅದೊಂದು ಬಗೆಯ ಸತ್ಯಾನ್ವೇಷಣೆ, ಬಚ್ಚಿಟ್ಟ ಸತ್ಯವನ್ನು ಜಗತ್ತಿನ ಮುಂದೆ ಬಿಚ್ಚಿಡುವ ಎದೆಗಾರಿಕೆಯ ಕೆಲಸ. ಅಂತಹ ಎದೆಗಾರಿಕೆ ಯಾರಿಗಿರುತ್ತದೋ ಅಂತಹವರ ಸಂಶೋಧನೆಗಳು ಮಾತ್ರ ಸಮಾಜಕ್ಕೆ ದಾರಿದೀಪವಾಗಬಲ್ಲವು ಎಂದರು. ಸಂಶೋಧನೆಗೆ ನ್ಯಾಯ ಸಲ್ಲಿಸದ ಸಂಶೋಧಕ ಸುಳ್ಳಿನ ರಾಯಭಾರಿಯಾಗುತ್ತಾನೆಂದು ಮಾರ್ಮಿಕವಾಗಿ ನುಡಿಯುವ ಮೂಲಕ ನೈಜ ಸಂಶೋಧನೆಯ ಮಹತ್ವವನ್ನು ಸಾರಿದರು. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಕಾಲೇಜಿನ ವಿವಿಧ ವಿಭಾಗಗಳ ಮುಖ್ಯಸ್ಥರು, ಉಪನ್ಯಾಸಕರು ಇದ್ದರು. ಈ ಕಾರ್ಯಕ್ರಮದಲ್ಲಿ ಸಕಲ ಅತಿಥಿ ಉಪನ್ಯಾಸಕರು, ಸಹ ಮತ್ತು ಸಹಾಯಕ ಪ್ರಾಧ್ಯಾಪಕರು, ಸ್ನಾತಕೋತ್ತರ ಪದವಿಯ ಕನ್ನಡ ವಿಭಾಗದ ಹಾಗೂ ಇತಿಹಾಸ ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.